ಹಾಯ್ ಎವ್ರಿವನ್, ದಿಸ್ ಇಸ್ ಸುಕ್ಕಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಮಿನಿ ಸ್ಟಡಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನೇನು ಮಾಡ್ತಿದ್ದೀನಿ ಅಂತೆಲ್ಲ ಇವತ್ತು ತೋರಿಸ್ತೀನಿ. ಸೊ 25th ಆನ್ವರ್ಡ್ಸ್ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ನಡೀತಾ ಇದೆ. ಹಾಗಾಗಿ ಈ ಒಂದು ವೀಕಲ್ಲಿ ನಮಗೆ ಸ್ಕೂಲಲ್ಲಿ ಪ್ರೀ ಬೋರ್ಡ್ಸ್ ನಡೆಸ್ತಾ ಇದ್ದಾರೆ. ಸೊ ಟುಮಾರೋ ಐ ಹ್ಯಾವ್ ಸೈನ್ಸ್. ಸೊ ಸೈನ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಅಲ್ಲದೆ ನಾಳೆ ಟ್ಯೂಷನಲ್ಲೂ ಕೂಡ ನಮಗೆ ಪ್ರಿಪ್ರೇಟ್ರಿ ಇದೆ ಸೈನ್ಸು. ಹಾಗಾಗಿ ಸ್ವಲ್ಪ ಮಾಡಲ್ ಕ್ವಶನ್ ಪೇಪರ್, ಹಾಟ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊಟ್ಟೆ ಹಸಿತು ಅಂತ ಅಡುಗೆ ಮನೆಗೆ ಹೋದೆ. ಅಮ್ಮ ಸ್ವಲ್ಪ ಹಾಲ್ ಆಫ್ ಮಾಡು ಅಂತ ಹೇಳಿದ್ರು. ಸೊ ಹಾಲ್ ಆಫ್ ಮಾಡಿದೆ. ಅದಾದ ನಂತರ ಅಮ್ಮ ಮೆಣಸಿನ್ಕಾಯಿ ಮಾಡ್ತಾರಲ್ಲ, ಈ ಸೀಸನಲ್ಲಿ ಮೆಣಸಿನ್ಕಾಯಿ ತುಂಬ ಫೇಮಸ್ ಅಲ್ಲ. ಸೊ ಮೆಣಸಿನ್ಕಾಯಿನೆಲ್ಲ ಗೀರ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಹಾಗೆ ನನ್ನ ತಮ್ಮ ಫುಲ್ಲು ನಿದ್ದೆಯಲ್ಲಿದ್ದ. ಅವನನ್ನು ಸ್ವಲ್ಪ ಎಪ್ಪಿಸಿ, ಆದರೂ ಎದರಲಿಲ್ಲ ಕೊನೆಗೂ. ಆಮೇಲೆ ಚಿಯಾ ಸೀಡ್ಸಿಂದ ನಾನು ಬಿಸಿ ನೀರಿಗೆ ಚಿಯಾ ಸೀಡ್ಸ್ ಹಾಕ್ಕೊಂಡ್ಬಿಟ್ಟು ಕುಡಿತಾ ಇದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಾದ ನಂತರ ತುಂಬ ಹೊಟ್ಟೆ ಹಸಿತಿದ್ದು ಅಂತ ಅಮ್ಮ ಮನೆ ಊರಿಗೆ ಹೋದಾಗ ಇದು ಹಾಲು ಚಾವಿ ಅಂತಾರಲ್ಲ, ಸೊ ಅದನ್ನು ತಂದಿದ್ರು. ಇಂಗ್ಲೀಷಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಹಾಲು ಅಂದರೆ ಮಿಲ್ಕ್ ಗೊತ್ತು, ಶಾವಿಗೆ ಗೊತ್ತಿಲ್ಲ. ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸಖತ್ತು ಟೇಸ್ಟಾಗಿತ್ತು. ತುಂಬ ನನಗನ್ಸುತ್ತೆ ಇದು ಸ್ಟಡಿ ವ್ಲಾಗ್ ಹೋಗಿ ಫುಡ್ ವ್ಲಾಗ್ ಆಗ್ತಿದೆ. ಬಟ್ ರಿಯಲಿ ಟೇಸ್ಟ್ ಮೀ ತುಂಬ ಚೆನ್ನಾಗಾಗಿತ್ತು. ನಿಮ್ಮ ಕಡೆ ಸಿಕ್ಕಿದರೆ ನೀವು ಟ್ರೈ ಮಾಡಿ. ಮತ್ತು ಅಮ್ಮ ಯೂಟ್ಯೂಬ್ಗೆ ವಿಡಿಯೋ ಶೂಟ್ ಮಾಡಿಕೊಡು